ಅಮ್ಮ ಕ್ಯಾಚ್ ಲೋ ಕೆಲಸದೇ ಒಳಗೆ ಕೆಲಸ ಮಾಡ್ಬೇಡ್ದ ನಾನು ನಿನ್ ಕುಟ್ ಆಟ ಆಡ್ಕೊಂಡು ನಿಂತ್ಕೊಳ್ಳೋಣ. ಅಮ್ಮ ಪ್ಲೀಸ್ ಆಟ ಆಡಮ್ಮ. ಸರಿ ಆಯ್ತು ಎಸಿ. ತಗೊಂಬಗ್ನೆ ಆಟ ಆಡ್ತೇರು. ನಿನ್ಗೆ ಏನಾರು ತಿನ್ನಕ್ ಮಾಡ್ಕೊಟ್ಟನು. ಅಮ್ಮ ಗುಲಾಬ್ ಜಾಮೂನ್ ಮಾಡ್ಕೊಡು. ಗುಲಾಬ್ ಜಾಮೂನ್ ಮಾಡಕ್ಕೆ ಗುಲಾಬ್ ಜಾಮೂನ್ ಪೌಡ್ರ್ ಇಲ್ಲ ಕಣಪ್ಪ. ಮತ್ತೆ ತಂದು ಕೊಡ್ತೀನಿ ಕೊಡಮ್ಮ ಕಾಸ. ಬೇಡ ಬೇಡ ರೋಡ್ ಸೈಡಲ್ಲೆಲ್ಲ ಹೋಗಕ್ಕಾಗಿಲ್ಲ ನೀನು. ಬೇಡಕತೆ ಸುಮ್ಮನಿರು. ಬೇಡಕತೆ ಅಮ್ಮ ಪ್ಲೀಸ್ ಸುಮ್ಮನಿರ್ ಮಗ. ಯಾಕೆ ಗಡಿಯೇ ಚಿನ್ನು ನೋಡು. ಈಗ ಹಾಲ್ಕೀರ್ ಮಾಡ್ಕೊಡ್ತೀನಿ. ಬೆಳಿಗ್ಗೆ ಬೇಕಾದ್ರೆ ಗುಲಾಬ್ ಜಾಮೂನ್ ಮಾಡ್ಕೊಡ್ತೀನಿ. ಸರಿಯಾ? ಸರಿ ಆಯ್ತು ಬಿಡು. ಆಟ ಆಡ್ತೇರು ಮತ್ತೆ. ಹಾ ಅಪ್ಪ ಅಪ್ಪ ಅಪ್ಪ. ಮಗನೇ ಚೆನ್ನಾಗಿದ್ಯಾ? ಅಪ್ಪ ನೀನ್ ಚೆನ್ನಾಗಿದ್ದೀಯಾ? ಅಪ್ಪ ಎಲ್ಲೋಗಿದೆ ಇಷ್ಟು ದಿವಸ ನೀನು? ಅದು ಊರ್ಗೋಗಿದೆ. ಅಮ್ಮ ಇಲ್ಲಪ್ಪ. ಅಮ್ಮ ಒಳಿಕೋಯ್ತು ಪಾಯಸ ಮಾಡಕ್ಕೆ ಅಂದ್ಬಿಟ್ಟು. ಅಪ್ಪ ಬಾ ಒಳಿಕೆ. ಚಿನ್ನು ಯಾರ್ಲಾರು? ಅಮ್ಮ ಅಪ್ಪ ಬಂದದೆ. ಚಿನ್ನು ಬಾ ಒಳಿಕೆ. ನೋಡಿ ಒಳಿಕ್ ನೋಡಿ. ನಿಖಿತಾ. ಏನ್ ನಿಖಿತಾ? ಯಾವ ನೀನು? ಯಾರು ನೀನು? ಯಾವ ನೀನು ಅಂತ? ನಿಖಿತಾ ಸಾರಿ ನಿಖಿತಾ. ನೋಡು ನಾನು ಸಮಸ್ಬಿಡು. ನಾನು ತುಂಬ ನೊಂದಿ ಬಂದೀವ್ನಿ. ನಾನು ಮಾಡಿದ ತಪ್ಪಿಗೆ ಸರಿಯಾಗಿ ಶಿಕ್ಷೆನೂ ಅನ್ಭವಿಸೀನಿ. ಚಿನ್ನು ಒಳಿಕ್ ಹೋಗು ನೀನು. ಅಮ್ಮ ಬುಡಮ್ಮಪ್ಪ ಅಪ್ಪ ಅಪ್ಪ ಹೋಗೋದಿ ನಿನ್ನ. ಹೋಗಿ ಒಳಿಕೆ ಅಂತ ಹೇಳ್ತಾರ ನಿನ್ಗೆ. ಹೇಳ್ತಾರದ ಅರ್ಥ ಆಯ್ತಲ್ಲ ನಿನ್ಗೆ? ಹೋಗೊಳಿಕೆ. ಅಮ್ಮ ಅಪ್ಪ ಲೋ ಬಾಯಿ ಮೇಲೆ ಕೊಡ್ತೀನಿ ನೋಡಿ. ನಿನ್ಗೆ ಹೋಗು ಅಂತ ಹೇಳ್ತಾರದ ಅರ್ಥ ಆಯ್ತಲ್ಲ ನಿನ್ಗೆ? ಎಷ್ಟು ಸತಿ ಹೇಳ್ಬೇಕು? ಹೋಗೊಳಿಕೆ. ನೋಡು ಒಳ್ಳೆ ಮಾತಲ್ಲಿ ಹೇಳ್ತಾವನಿ. ಇಲ್ಲಿಂದ ಹೋದ್ರೆ ಸರಿ. ಇಲ್ದಾರ ಮಾತ್ರವ ಪೊಲೀಸ್ ಫೋನ್ ಮಾಡಿ ಕರ್ಸ್ಬಿಟ್ಟು ತಿರ್ಗಾ ಒಳಗೆ ಹೋಗ್ಬೇಕಾಯ್ತು ಜೈಲ್ಗೆ. ನೀನು ಇಷ್ಟು ವರ್ಷ ಇದ್ಬಿಟ್ಟು ಬಂದಿದ್ದಲ್ಲ, ಈಗ ಹೋಗ್ಬೇಕಾಯ್ತು ತಿರ್ಗವ. ನಿಖಿತಾ ಸಾರಿ ನಿಖಿತಾ. ನೋಡು ನಾನು ಮಾಡಿ ತಪ್ಪಾಯಿತು. ನಾನು ಎಷ್ಟು ಪಶ್ಚಾತ್ತಾಪ ಪಟ್ಟಿನಿ ಗೊತ್ತಾ? ಇಷ್ಟು ದಿನ ನಾನು ಮಾಡಿದ ತಪ್ಪಿಗೆ ನಿನ್ನೂ ಪಾಪರು ದೂರ ಮಾಡ್ಕೊಂಡು ಇಲ್ಲಿ ಗಂಟೆ ನರ್ಕ ಅನ್ಭವಿಸೀನಿ. ನೋಡು ಇನ್ನು ಮುಂದೆ ನಾವು ಚೆನ್ನಾಗಿರೋದ. ನಿನ್ನ ಜನ್ಮಕ್ಕೆ ಬೆಂಕಿ ಅಕ್ಕ. ಅದು ಹೆಂಗೆ ಅನ್ಕೊಂಡೆ ನೀನು ಚೆನ್ನಾಗಿರ್ಬೋದು ಅಂತ? ಯಾವ ಥರ ಅನ್ಕೊಂಡೆ ನೀನು ಅಂತ? ನಾಚಿಕೆ ಮಾನ ಮರ್ಬೋದು ಇಲ್ವಾ ನಿನಗೆ? ಇಲ್ವಾ ಹೇಳು? ಹೆಂಗೆ ಚೆನ್ನಾಗಿರ್ಬೋದು ಅಂತ ಅನ್ಕೋತಿದ್ದಿ? ಮಾಡೋದೆಲ್ಲ ಮಾಡಿಬಿಟ್ಟು ನಮ್ಮಮ್ಮ ಏನು ಮಾಡಿದ್ಲು ನಿನಗೆ? ಏನು ಮಾಡಿದ್ಲು ನಮ್ಮಮ್ಮ ನಿನಗೆ? ಏನು ನಿನ್ನ ಋಣ ತಿಂದಿಲ್ಲ ಇಂದ್ಲು ಮುಂದೆ ಯಾವಾಗರೆಯ? ಏನು ಗೊತ್ತಾಯ್ಕಿವ ನಿನಗೆ? ನಿನ್ನ ಹೊಟ್ಟೆಗೆ ಬೆಂಕಿ ಅಕ್ಕ ನಿನ್ನ. ನಾಚಿಕೆ ಮಾನ ಮರ್ಬೋದು ಇಲ್ದೋದ ನಿನ್ನ. ಅಲ್ಲ ನಮ್ಮ ಅಮ್ಮನ ಯಾಕೆ ನೀನು ಸಾಯಿಸ್ತೆ? ನೀನು ಯಾಕೆ ಸಾಯಿಸ್ತೆ ಅಂತ? ನೋಡು ಸಾಯಿಸುವಾಯ್ತು, ಅದು ಶಿಕ್ಷೆ ಅನ್ಭವಿಸುವಾಯ್ತು. ಇನ್ನು ಅದ್ರ ಬಗ್ಗೆ ಮಾತಾಡಿ ಏನು ಉಪಯೋಗ? ಅದ್ರ ಬಗ್ಗೆ ನಾನು ಎಷ್ಟು ಮಾತಾಡುತ್ತಾ ನಿಮ್ಮ ಅಮ್ಮ ಸತ್ತೋಗಿರೋದು ಬರ್ತಾರ ಹೇಳು? ಸಾರಿ ಆಯ್ತಾ ಸಮಸ್ಬಿಡು. ಅದು ತಕ್ಕನಾಗ ಶಿಕ್ಷೆನೂ ಅನ್ಭವಿಸ್ಕೊಂಡು ಈಚೆಗೆ ಬಂದೀನಿ. ನಿನ್ನ ಅಮ್ಮ ಏನಿಕ್ಕಿತ ನಿನ್ನ ಕಾಲ್ಗಾರೆ ಬೀಳ್ತೀನಿ. ನಿನ್ನ ಕೈ ಮುಗಿತೀನಿ. ನಿನ್ನಿಂದ ನಾನು ದೂರ ಮಾಡಬೇಡ. ನಿಜವಾಗ್ಲೂ ನಾನು ಬದುಕಕ್ಕೆ ಸಕ್ತಿನೇ ಇಲ್ಲ. ಸಕ್ತಿಲ್ಲವ್ರೆ ಅವತ್ಗೇನಿಲ್ವಾ? ನನ್ನ ಎತ್ತು ತಾಯಿನ ಸಾಯಿಸ್ತಾರದು ಹೆಂಗೆ ಮನ್ಸ್ಬತ್ತು ನಿನ್ನ? ನನ್ನ ಮಗನಿಗಿಂತ ಹೆಚ್ಚು ಅಂತ ನಮ್ಮ ಅಮ್ಮ ಅಷ್ಟು ಇಷ್ಟಪಡ್ತಿದ್ಲಲ್ಲ. ಅಳಿಯ ಮನೆ ತೊಳೆಯ ಅಂತ ನಿನ್ನ ಬುದ್ಧಿ ತೋರಿಸೇ ಬಿಟ್ಟಲ್ಲ ನೀನು. ನಿನ್ನ ಬುದ್ಧಿಯ ನಿನ್ನ ಮಕ್ಕ ನೋಡೋಕ್ಕೂ ಅಸಹ್ಯ ಆಯ್ತದ ನನಗೆ. ನನ್ನ ಮುಂದೆ ಬರ್ನೋ ಬೇಡ. ನೋಡು ಹೇಳ್ತೇವ್ನಿ ಒಳ್ಳೆ ಮಾತಲ್ಲಿ ಹೊಂಟೋದ್ರೆ ನಿನಗೆ ಸರಿ. ಇಲ್ದ ಹೋದ್ರೆ ಮಾತ್ರವಾ ನಾನು ಸುಮ್ಗಿಮ್ ಕೇರಕ್ಕೆಲ್ಲ ಹೇಳ್ತೇವ್ನಿ. ಯಾವುದೇ ಕಾರಣಕ್ಕೂ ನಿನಗೂ ನನಗೂ ಯಾವುದೇ ಥರ ಸಂಬಂಧನೂ ಇಲ್ಲ. ನೋಡು ಹಂಗೆ ಅನ್ಬೇಡ. ನಿನ್ನ ಅಮ್ಮಯ್ಯ ಅಂತೀನಿ. ನಿನ್ನ ಕಾಲ್ಗಾರಿ ಬಿಡ್ತೀನಿ. ಹಂಗೆ ಅನ್ಬೇಡ ನಿಖಿತಾ. ನೋಡು ನಾನು ನಿನ್ಬಿಟ್ರೆ ನನಗೆ ಇನ್ನು ಯಾರಿದ್ದಾರು? ನನ್ನ ತಪ್ಪಾಯಿತು. ನಾನು ಶಿಕ್ಷೆ ಅನ್ಭವಿಸ್ಕೊ ಬಂದೆ ಅಲ್ವಾ? ಹಂಗಾರೆ ನನಗೆ ಸಮರ್ಪಣೆ ಇಲ್ವಾ? ಏನು ಸಂಸಾರ ನಿನ್ನೆ? ಏನು ಸಂಸಾರ? ಯಾಕೆ ಸಂಸ್ಬೇಕು? ಇಷ್ಟೊತ್ತು ಕಂಟ ನಿನ್ ಕೊಟ್ಟು ಮಾತಾಡ್ತಿರೋದೇ ಹೆಚ್ಚು. ನೋಡು ಹೇಳ್ತೇವ್ನಿ ಈ ಜನ್ಮದಲ್ಲಂತೂ ಇನ್ನು ಯಾವತ್ತೂ ನಾನು ನೀನು ಒಂದಾಗ ಕಾಯ್ಕಿಲ್ಲ. ನಮ್ಮ ಅಮ್ಮನ ಯಾವಾಗ ನೀನು ಸಾಯಿಸ್ತೋ ಅವತ್ತಿಗೆ ನೀನು ನನ್ನ ಪಾಲ್ಗೆ ಸತ್ತೋದೆ. ಪಾಲ್ಗೆ ನೀನು ಯಾವತ್ತೋ ಸತ್ತೋದೆ. ಸುಮ್ಮನೆ ಯಾಕೆ? ಸಾರಿ ನಿಖಿತಾ, ಅರ್ಥ ಮಾಡ್ಕೊ ನಿಖಿತಾ. ಸಾರಿ ಕಣೆ. ನೋಡು ನಿಮ್ದು ಅಮ್ಮಯ್ಯ ಅಂತ ಬೇಕಾದ್ರೆ ಅಜ್ಜಿ, ನಿಮ್ಮ ಅಣ್ಣ, ನಿಮ್ಮ ಮುದ್ಕೆ ಎಲ್ಲರ ತಾವು ನಾನು ಮಾತಾಡ್ತೀನಿ. ನಿಮ್ಮ ಅಪ್ಪ ಜೊತೆಲ್ಲ ಮಾತಾಡ್ತೀನಿ. ನೋಡು ನಮ್ಮ ಅಪ್ಪ ಏನೋ ನೋಡಿದ್ರೆ ಕತ್ರ ಸಾಕ್ಬಿಡ್ತದೆ ನಿನ್ನ. ಏನು ನೀನು ದೊಡ್ಡ ಗನಂದಾರಿ ಕೆಲಸ ಮಾಡ್ಬಿಟ್ಟು ಬಂದಿದ್ದೀಯ ಅಂದ್ಬಿಟ್ಟು ಕೈ ಇಟ್ಟು ಕಳಿಸ್ತಾರೆ ಅನ್ಕೊಬಿಟ್ಟಿದ್ದೀಯ ನನ್ನ. ಹೋಗು ಸುಮ್ಮನೆ ಬಾಯಿ ಮುಚ್ಕೊಂಡು ಲೋಫರ್ ನನ್ನ ಮಗನೇ. ಏನು ಅನ್ಕೊಬಿಟ್ಟಿದ್ದೀಯ ನೀನು? ಅವ್ರು ಹೇಳಿದ್ರಲ್ಲ, ಯಾರೇ ಬಂದು ಹೇಳಿದ್ರು ನಾನು ಯಾವುದೇ ಕಾರಣಕ್ಕೂ ನಾನು ಒಪ್ಕೊಳಕ್ಕೆ ನಾನು ನಿನ್ನ ಜೊತೆ ಬರೋಕ್ಕೆ. ನಿನ್ನ ಜೊತೆ ಬದುಕೋದ್ಕಿಂತ ಸಾಯದೆ ಮೇಲು. ನಿನ್ನಂಥ ಲೋಫರ್ ಜೊತೆ ನಾನು ಬದುಕಕ್ಕೆ ನನಗೆ ಇಷ್ಟನೂ ಇಲ್ಲ. ನನಗೆ ಏನು ಅನ್ಕೊಬಿಟ್ಟಿದ್ಯಾ ನೀನು? ಹೆಂಗಾರು ಮಾಡಿ ಯಾಮರ್ಸ್ಬೋದು ಅನ್ಕೊಂಡಿದ್ಯಾ? ಕನ್ಸು ಮನ್ಸಲ್ಲಿ ತಿಳ್ಕೊಬೇಡ ನೀನು. ನಾನಂತೂ ಯಾವುದೇ ಕಾರಣಕ್ಕೂ ಒಪ್ಪಕ್ಕೂ ಇಲ್ಲ. ನಮ್ಮಮ್ಮ ಎಷ್ಟು ಕಷ್ಟಪಟ್ಟಲ ಸಾಯ್ಬೇಕಾರೆ ಅವಳ ಸಾಪ ನಿನ್ನ ತಟ್ಟೆ ತರ್ತದೆ. ಅನ್ಭವಿಸ್ತೀಯ ನೀನು. ಈಗ ಅನ್ಭವಿಸಿರೋದಲ್ಲ ಜೀವನ ಪರ್ಯಂತ ಒಬ್ಬಂಟೆಗೆ ಬದುಕಿ ಆ ನರಕ ಎಷ್ಟು ಅಂತ ಅನ್ಭವಿಸ್ಬೇಕು. ಇವತ್ತು ನಮ್ಮ ಅಪ್ಪ ಎಷ್ಟು ಅಯ್ಯೋ ಅಪ್ಪ ಅಂತದೋ ಅದು ಸಾಪ ತಟ್ಟೆ ತರ್ತದೆ. ನಮ್ಮಪ್ಪ ಎಷ್ಟು ಕಷ್ಟಪಡ್ತಾಯಿತ್ತು ಅದು ನಿಂಗೆ ತಟ್ಟೆ ತರ್ತದೆ. ನಿನಗೆ ನಿನ್ನ ತಪ್ಪಿಸ್ಕೊಳಕ್ಕೆ ಆಯ್ತಿಲ್ಲ ಸುಲಭಾಗಿ. ಲೋಪ ನನ್ನ ಮಗನೇ. ನಿನ್ನ ನಂಬಿಕೆ ಸರಿಯಾಗಿ ಶಿಕ್ಷೆ ಕೊಟ್ಟೆ ಬಿಡು. ನಿನ್ನ ಸಾಮಾನ್ಯದು ನನ್ನ ಕಡಿತಿಲ್ಲ ನಾನು. ನಿನ್ನಂಥ ಲೋಫರ್ ಬಗ್ಗೆ ಮಾತಾಡೋಕೆ ನಂಗೆ ಇಷ್ಟ ಇಲ್ಲ. ಹೋಯ್ತಾರು ಸುಮ್ಮನೆ. ನಿಖಿತಾ ತಪ್ಪಾಯ್ತು ನಿಖಿತಾ. ನಿಂದ ಅಮ್ಮಯ್ಯ ನೋಡು ನನ್ನ ಮಗನ ನಿನ್ನ ದೂರ ಮಾಡಬೇಡ ನೀನು. ನಮ್ಮ ಅಮ್ಮನಿಂದ ನಾನು ದೂರ ಮಾಡಿದೆ ಅದಕ್ಕೇನು ಅನ್ಸ್ನಿಲ್ಲ. ನಿನ್ನ ಮಗ ಆಗಿರೋದು ನಿನ್ಗೆ ಆಸೆ ಆಯ್ತದೆ. ನನಗೆ ನಮ್ಮ ಅಮ್ಮನ ಇಲ್ದಂಗೆ ಮಾಡ್ದಲ್ಲ. ನನಗೆ ಎಷ್ಟು ಸಂಕಟ ಆಗೋದು, ನಾನು ಎಷ್ಟು ಸಂಕಟಪಟ್ಟನು ಅಷ್ಟೇ. ನಿನ್ನ ಮಗನ ಕಳ್ಕೊಂಡು ನೀನು ಸಂಕಟ ಪಡಬೇಕು ಅಷ್ಟೇ ನನಗೆ ಬೇಕಾಗಿರೋದು. ನೋಡು ಸುಮ್ಮನೆ ನನಗೆ ಕೋಪ ಬರ್ಸ್ಬೇಡ. ನಿನಗೆ ಯೋಗ್ಯತೆ ಅನ್ನೋದೇ ಇಲ್ಲ. ಸುಮ್ಮನೆ ಯಾಕೆ? ಹೋಗು ಬಾಯಿ ಮುಚ್ಕೊಂಡು. ಜಾಸ್ತಿ ಮಾರ್ಕೆಟ್ ನೀನು. ನಿನ್ನಂಥ ಲೋಫರ್ ಅಂತ ನನಗೆ ಗೊತ್ತಿಲ್ಲ. ನಾಚಿಕೆ ಆಯ್ತು ನಿನ್ನ ಹತ್ರ. ನಿನ್ನ ಜೊತೆ ಮಾತಾಡೋಕ್ಕೆ ಬೇಜಾರಾಗ್ಬಿಟ್ಟೆ ನನಗೆ. ಹೋಗು ಬಾಯಿ ಮುಚ್ಕೊಂಡು ಅಂತ ಹೇಳ್ತಾರ. ನಿನಗೆ ಹೇಳ್ದಷ್ಟೇ ಕೇಳು ನೀನು. ನಿಖಿತಾ ನೀನು ಬರೋಕ್ಕೆ ಇಷ್ಟ ಇಲ್ದಾರು ಸಿಕ್ಕಿಲ್ಲ. ನನ್ನ ಮಗನಾರ ನನ್ನ ಜೊತೆ ಕಳಿಸು ನೀನು. ನಿಂದ ಅಮ್ಮಯ್ಯ ಅಂತೀನಿ ಕಳ್ಸೋಕ್ಕಿಲ್ಲ ಅಂತ ಮಾತ್ರ ಹೇಳ್ಬೇಡ. ನನ್ನ ಮಗನಿಗೋಸ್ಕರ ನಾನು ಬದುಕಬೇಕು. ನಿನಗೆ ಬರೋಕ್ಕೆ ಇಷ್ಟ ಇದ್ದರೂ ಪರವಾಗಿಲ್ಲ. ನನ್ನ ಮಗನಾರು ಕಳಿಸ್ಕೊಡು. ಯಾಕೆ ಕಳ್ಸೋದು ನಾನು? ಯಾಕೆ ಕಳಿಸ್ಬೇಕು? ನಾನು ಕಳ್ಸೋಕ್ಕಿಲ್ಲ ನನ್ನ ಮಗನ. ನಾನೇ ಕಳ್ಸೋದು ನಾನು.
ಹಾಂ ನಿಮ್ಗೆ ಯೋಗ್ಯತೆ ಇದ್ದದ್ದು ನಿನಗೆ ಯೋಗ್ಯತೆ ಇರೋದಿಲ್ಲ. ನೀನು ಎಷ್ಟಿ ಮಕ್ಕಳು ಅಂತ ಆಸೆ ಆಗಿದ್ರೆ ನಮ್ಮ ಅಮ್ಮನ ಸಾಯಿಸ್ಬಿಟ್ಟು ನೀನು ಜೈಲಿಗೆ ಕೂತ್ಕೊತಿದ್ದ. ಇಷ್ಟು ವರ್ಷ ಎಲ್ಲಿ ಹೋಗಿದ್ದಪ್ಪ? ಜೈಲಲ್ಲಿ ಕೂತಿದ್ದಲ್ಲ. ನನ್ನ ಕಷ್ಟ ಎಷ್ಟಿತ್ತು ಏನು ಎಂತು ಅಂತ ನೋಡ್ದೆ ಗೊತ್ತಾ ನಿನಗೆ? ನಾನು ಎಷ್ಟು ಕಷ್ಟಪಟ್ಟಿನಿ ಏನು ಎಂತು ಅಂತವೆ. ಇವತ್ತು ದೊಡ್ಡದಾಗ ಬಂದಿದ್ದಿಲ್ಲ ಮುಗಿನ ಸಾಕಾಗ ಎಷ್ಟು ಕಷ್ಟಪಟ್ಟಿನಿ ಅಂತ ಗೊತ್ತಾ? ನೋಡು, ಸುಮ್ಮನೆ ಹೊಂಟೋಗ್ಬಿಟ್ರೆ ನಿನಗೆ ಒಳ್ಳೇದು. ನಮ್ಮ ಅಣ್ಣ ನಮ್ಮ ಅಪ್ಪನ ಬಂದ್ರು ಮಾತ್ರವ ನಿನ್ನ ಕೈಕಲ್ ಮುರಿದು ಕುಣಿಸ್ತಾರೆ ಮೂರೇಲಿ. ಅವ್ರವೇ ಸುಮ್ಮನೆ ಭಾಳ ಸಹಿಸವ್ರೆ. ಹೋಗು ಬಾಯಿ ಮುಚ್ಕೊಂಡಿಲ್ಲಿಂದವೆ. ನೀನು ತೊಲ್ಗೋದ್ರೆ ಹೆಂಗೋ ನೆಮ್ಮದಿಯಾಗಾರು ಇರ್ತೀನಿ ನಾನು ನಿನ್ನ ಜೊತೆ ಇದ್ದು. ನಾನು ಅದೇ ಯಾವಾಗಲೂ ಸಾಯ್ಬೇಕಾದಳು, ಇವತ್ತೇ ಸಾಯ್ಬೇಕಾಯ್ತದೆ ಅಷ್ಟೇ. ತೊಡಗಲ್ಲ ನನ್ನ ಮಗನೇ. ನೀನಂತ ಲೋಫರ್ ನನ್ನ ಮಗ ಅಂತ ಗೊತ್ತಿದ್ರೆ ನಿನ್ನ ನಂಬಿ ಪ್ರೀತಿ ಪ್ರೇಮ ಅಂತ ಬಂದಿದ್ಕೆ ನಾನು ಸರಿಯಾಗಿ ಶಿಕ್ಷೆ ಆಯ್ತು ಬಿಡು. ಅಲ್ಲ ಸರಿ, ನಿನ್ನಂತ ನನ್ನ ಮಕ್ಕಳನ್ನ ಲೋಫರ್ ನನ್ನ ಮಕ್ಕಳು ಯಾವಲ್ಲ ಬಿಡಿಸ್ತಾನು, ಯಾವಲ್ಲ ಬೇಲ್ ಕೊಟ್ಟನು. ನೋಡು, ನನ್ನ ಜೊತೆ ಯಾರೋ ಬೇರೆ ಇನ್ನೊಬ್ರು ಕೈದಿದ್ರು. ಅವರು ನಾನು ತುಂಬ ಪರಿಚಯ ಅವ್ರಿಗೆ ಈ ಥರ ಅಂತ ನನ್ನ ಕಷ್ಟ ಎಲ್ಲ ಹೇಳ್ಕೊಂಡೆ. ಅದಕ್ಕೆ ಅವರೇ ಬೇಲ್ ತಗೋಬೇಕಾದ್ರೆ ನನಗೂ ಬೇಲ್ ಕೊಡಿಸ್ಕೊಟ್ರು. ಓ, ಅವನೇ ನಿನ್ನಂತ ಕಿತ್ತೋದಾನೆ ಇರಬೇಕು, ಅದಕ್ಕೆ ಕೊಡ್ಸೋದು ನಿನ್ಗೆ ಬೇರೆ. ಕಳ್ಳನಿಗೆ ಕಳ್ಳ ಆಗ್ದಾನೆ, ಕಳ್ಳನಿಗೆ ಕಳ್ಳ ಸಹಾಯ ಮಾಡ್ದಾನೆ ಇನ್ಯಾರು ಮಾಡೋದಲ್ವಾ? ನೀನು ಹೇಳ್ತಿರೋದು ಸರಿನೇ. ಹೋಗು ನಿನ್ನ ಹೇಗೆ ಬೆಂಕಿ ಕಂದರು. ನಾನು ಅದನ್ನೇ ಅನ್ಕೊಂಡೆ, ಇಂಥ ಮಾನ್ಗೆಟ್ ನನ್ನ ಮಗನ ಬಿಡ್ಸಿರೋ ನಾವನೆಂತ ಕಿತ್ತೋದು ನನ್ನ ಮಕ್ಕಳು ಅಂತವ. ಮಾನಿರೋರು ಯಾರು ನಿಮ್ಮಂತ ಕಿತ್ತೋದ್ರ ಸಾಹಸ ಕೊಯ್ತೀವಲ್ಲ. ನೋಡು, ನೀನು ಎಷ್ಟು ತಿಪ್ಪರ್ಲಾಗ ಹಾಕಿದ್ರು ಅಷ್ಟೇ. ನಾನು ಬರೋಕಿಲ್ಲ. ನೀನು ಏನಾರು ಈಗ ತಿರ್ಗವ ಏನಾರೇ ನೀನು ನನ್ನ ಬಾ ಈ ನಿನ್ನ ಜೊತೆ ಇರ್ತೀನಿ ಅಂತ ನೀನು ಅಂದರೆ ನಾನು ಕಂಪ್ಲೇಂಟ್ ಕೊಟ್ಬಿಟ್ಟು ಇನ್ನು ಯಾವತ್ತೂ ಈಚೆಗೆ ಬರಬಾರ್ದು ಆ ಥರ ಮಾಡ್ತೀನಿ. ನನ್ನ ಸಾಯ್ಸಕ್ಕೆ ಬಂದಿದೆ ಅಂದ್ಬಿಟ್ಟು ಇರೋದಕ್ಕಿಲ್ಲೋದು ಕೆಲಸ ಸೇರಿಸಿ ಹೇಳ್ಬಿಟ್ಟು ನಿನ್ನ ಒಳಕ್ಕೆ ಲೈಫ್ ಲಾಂಗ್ ಈಚೆಗೆ ಬರ್ದಂಗೆ ಮಾಡ್ಬಿಡ್ತೀನಿ. ಹುಷಾರು, ಹೆಂಗಿರ್ಬೇಕು ಹಂಗಿದ್ರೆ ನಿನಗೆ ಒಳ್ಳೆಯದು. ನಿನಗೂ ನನಗೂ ಯಾವುದೇ ಥರದ ಸಂಬಂಧನೂ ಇಲ್ಲ. ನಮ್ಮ ತಾಯಿ ಯಾವಾಗ ನನ್ನಿಂದ ಕಿತ್ಕೊಂಡ ನೀನು ಆವತ್ತಿಗೆ ಮುಗ್ದೋಯ್ತು. ನೀನು ಇಷ್ಟು ಮನ್ಸತ್ವ ಇಲ್ದದನು ಅಂತ ಗೊತ್ತಿತ್ತಿಲ್ಲ ನನಗೆ. ನಿಂತ್ಕೊಬೇಡ, ನೀನು ಒಂದು ಗಳಿಗೂ ಹೋಯ್ತಾರು. ನಿಖಿತಾ ಪ್ಲೀಸ್ ನಿಖಿತಾ, ನಿಂದ ಅಮ್ಮ ನಿಖಿತಾ, ನಿನ್ನ ಕಾಲ್ಗಾರು ಬೀಳ್ತೀನಿ ನಿಖಿತಾ. ನಿನಗೆ ಅನ್ಬೇಡ ನಿಖಿತಾ ಪ್ಲೀಸ್ ನಿಖಿತಾ. ಯಾವ ಪ್ಲೀಸ್ ಇಲ್ಲ ಎಂಥದ್ದು ಇಲ್ಲ. ಸುಮ್ಮನೆ ನೀನು ಹೊಂಟೋಗಿರಿಂದ ನಾನು ಸುಮ್ಮನೆ ಟಾರ್ಚರ್ ಕೊಡ್ಬೇಡ. ನೀನು ಬೆಂಕಿಕ ನಿನ್ನ ನಾಟಕಗಳನ್ನ ನಂಬ್ಕ ಕೂತ್ಕೊಳ್ಳೋಕ್ಕೆ ಇಲ್ಲಿ ಹಳೆ ನಿಖಿತಾ ಇಲ್ಲ. ನಿನ್ನ ಪ್ರೀತಿಸಿ ಬಂದಿದ್ದಕ್ಕೆ ಇವತ್ತು ನನ್ನ ಪ್ರೀತಿಗೆ ನನ್ನ ತಾಯಿ ಬಲಿ ಕೊಟ್ಟಿನಿ. ಸಾಕು ನನಗೆ ಇಲ್ಲಿ ಗಂಟಾಗಿ ಸಾಕು. ನೀನು ಯಾವತ್ತು ನಮ್ಮ ಅವ್ವನ್ನ ಸಾಯಿಸ್ಬಿಟ್ಟು ನಿನ್ನ ಜೈಲ್ಗೆ ಹೋಗಿ ಸೇರ್ಕೊಂಡು ಅವತ್ತಿಗೆ ನೀನು ನನ್ನ ಪಾಲಿಗೆ ಸತ್ತೋದೆ ಅಂತ ನಾನು ಜಿಗೆ ಬಿಟ್ಬಿಟ್ಟೆ. ಹೋಯ್ತಾರು ಸುಮ್ಮನೆ ಹೋಯ್ತಾರು. ನಾನು ಮುಂದೆ ನಿನ್ನ ಮಕ್ಕನ ತೋರಿಸ್ಬೇಡ ನೀನು. ಬೇಡ ಬಿಡು ನಿಖಿತಾ, ಇಷ್ಟೆಲ್ಲ ಆದ್ಮೇಲೆ ನಾನು ಬದುಕೋದು ಬೇಡ. ನನ್ನ ಬದುಕಿತಲ್ಲಿ ಏನು ಉಪಯೋಗ ಇದ್ದದು ಹೇಳು? ಇರಬಾರ್ದು, ನನ್ನಂಥ ಪಾಪಿ ಇರಬಾರ್ದು. ಸತ್ತೋಯ್ತೀನಿ ಬಿಡು, ಸತ್ತೋಯ್ತೀನಿ. ನನ್ನ ಹೆಂಡ್ತಿ ನನಗೋಸ್ಕರ ಕಾಯ್ತಾ ಇರ್ತಾಳೆ ಅಂತ ಭಾಳ ಭರವಸೆ ಇಟ್ಕೊಂಡು ಬಂದೆ ನಾನು. ನಾಚಿಕೆಕಿಲ್ವಾ? ಅದು ಯಾವ ಥರದಲ್ಲಿ ಅನ್ಕೊಬಿಟ್ಟೆ? ಅದು ಯಾವ ಥರದಲ್ಲಿ ಭರವಸೆ ಇಟ್ಕೊಬಿಟ್ಟೆ ನೀನು? ಅಲ್ಲ, ನಾಚಿಕೆ ಮಾನ ಮರುವುದು ಏನಾದ್ರು ಇದ್ದದ್ದು ನಿನಗೆ? ಒಂಚೂರು ಏನಾದ್ರು ಇದ್ದಿದ್ರೆ ನೀನು ಹಿಂಗೆ ಭರವಸೆ ಇಟ್ಕೊತಿತ್ತಿಲ್ಲ. ಮಾಡ್ಬಾರ್ದಾರ ಮಾಡಿಬಿಟ್ಟು ಓಹೋ ಭರವಸೆ ಇತ್ತಂತೆ ನಾನು ಇರ್ತಿ ಚೆನ್ನಾಗಿ ನೋಡ್ಕೊತಾಳೆ ಮಾತಾಡ್ತಾಳೆ ಉಂಕರಪ್ಪ ನಮ್ಮ ಅಮ್ಮನ ಸಾಯಿಸಿದ್ರು ಸಿಕ್ಕಿಲ್ಲ ಬಾ ನಿನ್ನ ಜೊತೆ ಚೆನ್ನಾಗಿರ್ತೀನಿ ನಾನು ಅಂದ್ಬಿಡ್ಬೇಕಾಗಿತ್ತು. ಆಗ ನಿನಗೆ ಸರಿಯಾಗ್ಬಿಡೋದು ಅಲ್ವಾ? ನೀನು ಸತ್ರು ನಂಗೆ ಬೇಡ ಅಂತ ಹೇಳ್ತೇನಿಲ್ಲ. ಅಲ್ಲ, ಅಷ್ಟೋರ್ವಾಗಿಲ್ವ ನಿನಗೆ? ಯಾವ ಮಕ್ಕ ಹೊತ್ಕೊಂಡು ಹೋಗ್ಬೇಕು ಅಂತವ ಅಷ್ಟು ಪರಿಜ್ಞಾನ ಇತ್ತಿಲ್ವಾ? ಅದು ಹೆಂಗೆ ಅನ್ಕೊಬಿಟ್ಟೆ ನೀನು? ಒಪ್ಕೊಬಿಡ್ತಾಳೆ ಅಂತವ ಒಪ್ಕೊಬಿಡ್ತಾಳೆ ಅಂತ ಹೆಂಗೆ ಅನ್ಕೊಬಿಟ್ಟೆ ನೀನು? ಮುಗೀತು ನನಗೂ ನಿನಗೂ ಸಂಬಂಧ. ಹೋಯ್ತಾರು. ಸರಿ ಬಿಡು ನಿಖಿತಾ, ಈ ಜೀವನದಲ್ಲಿ ಯಾವತ್ತೂ ನಾನು ಬದುಕಂತ ಆಸೆನೂ ಇಲ್ಲ ನನಗೆ. ನಾನು ಬದುಕೋದು ಇಲ್ಲ. ಮುಗೀತು. ಒಂದೇ ಒಂದು ಅವಕಾಶ ಮಾಡಿಕೊಡು ಅಂದ್ರೆ ಹಿಂಗೆ ಆಡ್ತಾ ಇದೆಯಲ್ವ ನೀನು? ಬೇಡ ಬಿಡು, ನಾನು ಇರೋದೇ ಬೇಡ. ಹೋಗಿ ಸಾಯೋಗು. ನಮ್ಮ ಅಮ್ಮನೆ ಸತ್ತವಳು ನೀನು ಇದ್ರೆಷ್ಟು ಸತ್ತರೆಷ್ಟು ನೀನು ಯಾವ ನನಗೆ ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.